ನಮಸ್ತೆ ವೀಕ್ಷಕರೇ, ನಮ್ಮ ಜೋಡಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲಿಂಗಾಯತ ವರನಿಗೆ ವಿವಾಹವಾಗಲು ಒಂದು ವರ ಬೇಕಾಗಿದೆ. ಲಿಂಗಾಯತ ವರ ಬೇಕಾಗಿದೆ, ವರನಿಗೆ ವಧು ಬೇಕಾಗಿದೆ ವೀಕ್ಷಕರೇ. ಈಗ ಡೀಟೇಲ್ಸ್ ಎಲ್ಲ ನೋಡ್ತಾ ಇರಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟು ಯಾವುದಾದ್ರೂ ಹುಡುಗ ಆಗಲಿ ಹುಡುಗಿರಾಗಿರಲಿ ಏನಾದರೂ ವಿಷಯ ಇದ್ದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಲಿಂಗಾಯತ ಹುಡುಗಿಗೆ ಯಾರಾದರೂ ವರ ಯಾರಾದರೂ ಹುಡುಕ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಕಡೆ ಆಗಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಈ ಹುಡುಗನ ಡೀಟೇಲ್ಸು ಸ್ವಲ್ಪ ಅವ್ರು ತಿಳಿಸಿದ್ದಾರೆ. ಜಾಸ್ತಿ ಹೇಳಲ್ಲ, ಸ್ವಲ್ಪ ಅಷ್ಟೇ. ಯಾಕಂದರೆ ವಿಡಿಯೋಗಳು ಲೆಂತ್ ಆಗುತ್ತೆ, ನಿಮಗೂ ನೋಡೋಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಸ್ವಲ್ಪ ಮಾಹಿತಿ ಆಗಿರ್ತೀವಿ. ನೀವು ಆದಷ್ಟು ಪೂರ್ತಿ ಕೇಳಿಸ್ಕೊಳ್ಳಿ. ಮತ್ತು ನೀವು ಯಾರಾದರೂ ಹುಡುಗನ ಅಥವಾ ಹುಡುಗಿನ ಹುಡುಕ್ತಾ ಇದ್ದರೆ ನೀವು ನಮಗೆ ವಾಟ್ಸಪ್ ಮುಖಾಂತರ ನೀವು ಡೀಟೇಲ್ಸ್ ಕಳಿಸಿದರೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ಮ್ಯಾಚ್ ಆಗೋವಂಥ ಯಾವುದಾದ್ರೂ ಹುಡುಗ ಅಥವಾ ಹುಡುಗಿ ಅಥವಾ ಇದ್ದರೆ ನಾವು ನಿಮಗೆ ಕನೆಕ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಡೀಟೇಲ್ಸ್ ಹೇಳಿದರೆ ಒಂದು ರೆಕಾರ್ಡ್ ಆಗ್ತೀನಿ, ವಾಯ್ಸು ಕೇಳಿಸ್ಕೊಳ್ಳಿ. ಸರ್, ನನ್ನ ಹೆಸರು ನಿಂಗನಗೌಡ ಅಂತ. ನಿಂಗನಗೌಡನಾ? ಹಾಂ ಸರ್. ಓಕೆ. ಅಂದರೆ ಅವನು ಅಕ್ಕನ ಮಗುಗೆ ನೀವು ಹೆಣ್ಣು ನೋಡ್ತಿರೋದಾ? ಹಾಂ, ಹೌದು ಸರ್. ಓಕೆ. ಈಗ ಅವ್ರಿಗೆ ಎಷ್ಟು ಏಜು? ಅವ್ರಿಗೆ 27 ಸರ್. ಓಕೆ. ಅವ್ರ ತಂದೆ ತಾಯಿ ಹೆಸರು ಏನು ಹೇಳಿ? ತಂದೆ ಹೆಸರು ದ್ಯಾಮಣ್ಣ ಅಂತೇಳಿ, ತಾಯಿ ಹೆಸರು ಬಂದ್ಬಿಟ್ಟು ಮಹಾದೇವಿ ಅಂತೇಳಿ. ಓಕೆ. ಅವರಿಬ್ರಿಗೆ ಎಷ್ಟಾಗಿದೆ ಏಜ್ ಅಲ್ಲಿ? ಅವ್ರಿಗೆ ದ್ಯಾಮಣ್ಣ ಅಂತಿದಲ್ಲ, ಅವರು ಇದ್ದಾರೆ. ಅವರು ನಮ್ಮ ಅಕ್ಕರೊಬ್ರು ಇರೋದು. ಅವ್ರಿಗೆ ಈಗ 39. ಎಷ್ಟು? 39. 39. ಹಾಂ. ಓಕೆ. ಈಗ ಹುಡುಗಂಗೆ ಎಷ್ಟು ಏಜ್ ಅಂದ್ರೆ? 27 ಸರ್. ಎಷ್ಟು? 27. 27. ಹಾಂ. ಓಕೆ. ಏನು ಕೆಲಸ ಮಾಡ್ತಿದ್ದಾರೆ ಅವರು? ಅವರು 3 ಜನ ಗಂಡ್ಮಕ್ಳು, ಹೆಣ್ಮಕ್ಳಿಲ್ಲ. 3 ಜನ ಗಂಡು ಮಕ್ಳು ಇದ್ದಾರಾ? ಒಬ್ರು ಬಂದ್ಬಿಟ್ಟು ಸಣ್ಣವ ಬೆಂಗಳೂರಲ್ಲಿ ಇಂಜಿನಿಯರ್ ಮಾಡ್ತಾನೆ. ಓಕೆ. ಇವರು ಓನ್ ಕಾರ್ ಇದೆ, ಇವರು ಓನ್ ಕಾರ ಇವರು ಓಡಿಸ್ತಾರೆ. ಅಂದರೆ ಎಲ್ಲೋ ಬೋರ್ಡ್ ಕಾರ್ ಓಡಿಸ್ಕೊಂಡಿದ್ದಾರಾ? ಹಾಂ. ಓಕೆ. ಆದರೆ ಈಗ ಅವ್ರು ಓದಿರೋದು? ಓದು 10th ಆಗಿದೆ ಅವ್ರದ್ದು. ಅಂದರೆ SLC ಮುಗಿಸಿದಾರಾ? ಕಂಪ್ಲೀಟ್ ಆಗಿದೆ. ಅಂದರೆ ಈಗ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾರೆ? ಹಾಂ, ಒಳ್ಳೆ ಸ್ವಂತ ಕಾರ್ ಓಡಿಸ್ತಾರೆ ಇವರು. ಓಕೆ. ಮನೆ ಎಲ್ಲ ಸ್ವಂತ ಇದೆಯಾ? ಮನೆ ಎಲ್ಲ ಸ್ವಂತ, 2 ಮನೆ ಇದೆ ಸ್ವಂತ. ಜಮೀನು ಏನಾದರೂ ಇದೆಯಾ? ಜಮೀನು ಇದೆ. ಇದೆಯಾ? ಜಮೀನು ಇದೆ. ಓಕೆ. ಈಗ ಅವ್ರದ್ದು ಎಲ್ಲಿ ವಾಸ? ಅವರು ಇಲ್ಲಿ ಧಾರವಾಡ ಡಿಸ್ಟಿಕ್ ಕಲಗಟಗಿ. ಧಾರವಾಡ ಡಿಸ್ಟಿಕ್ಕು ಕಲಗಟಿಗೆ. ಹಾಂ. ಓಕೆ. ಈಗ ಹುಡುಗಿ ಏನು ಓದಿರ್ಬೇಕು, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಏನಾದರೂ ಡೀಟೇಲ್ಸು? ಅದೆಲ್ಲ ಬೇಡ ಸರ್ ನಮಗೆ. ಓದಿಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ. ಓದಿಲ್ಲ ಅಂದ್ರೂ ಪರವಾಗಿಲ್ಲ. ಓಕೆ. ಅಂದರೆ ಈಗ ನಿಮ್ಮ ಸೈಡೇ ಲೊಕೇಶನ್ ನಡೆಯುತ್ತಾ ಅಥವಾ ಸ್ವಲ್ಪ ದೂರ ಆದರೂ ನಡೆಯುತ್ತಾ? ಸರ್, ನಮ್ಮ ಕಡೆಗೆ ಆದ್ರೂ ನಡೀತೆ, ಇಲ್ಲ ಅಂದ್ರೆ ಔಟ್ ಆಫ್ ಸ್ಟೇಟ್ ಒಂದು ಸ್ವಲ್ಪ ಹೊರಗಡೆ ಇದ್ರೂ ನಡೀತೈತಿ. ಸರಿ ಸರ್, ಆಯಿತು. ಈಗ ಅವ್ರ ಕ್ಯಾಸ್ಟ್ ಯಾವುದು ಅಂದ್ರಿ? ಅವರು ಲಿಂಗಾಯತ್ ಪಂಚಮಸಾಲಿ. ಲಿಂಗಾಯತ ಪಂಚಮಸಾಲಿ. ಪಂಚಮಶಾಲಿ. ಓಕೆ. ಸರಿ ಸರ್, ಆಯಿತು. ನಾನು ಇದು ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಮತ್ತೆ ನಾನು ಹುಡುಗಿ ಡೀಟೇಲ್ಸ್ ಬಂದರೆ ನಿಮಗೆ ಕಾಲ್ ಮಾಡ್ತೀನಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಸ್ವಲ್ಪ ಮಾಹಿತಿ ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಜಾಸ್ತಿ ವಿಡಿಯೋ ಹೇಳ್ತಾ ಹೋದರೆ ವಿಡಿಯೋ ಲೆಂತ್ ಆದರೆ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ, ಹಂಗಾಗಿ ಹೇಳ್ತಿದ್ದೀನಿ. ಈ ಹುಡುಗಿಗೆ ಯಾರಾದರೂ ಮ್ಯಾಚ್ ಆಗೋಂಥ ಹುಡುಗಿ ಯಾರಾದರೂ ಇದ್ದರೆ, ಓದಿಲ್ಲ ಅಂದರೂ ಪರವಾಗಿಲ್ಲ, ನೋಡಿ ಯಾರಾದರೂ ಇದ್ದರೆ ನಮಗೆ ವಾಟ್ಸಪ್ಪಲ್ಲಿ ನೀವು ಬೇಕಾದ್ರೆ ಮೆಸೇಜ್ ಹಾಕಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಫೋಟೋ ಡೀಟೇಲ್ಸು, ಜಾತಕ ಏನು ಬೇಕೋ ಅದೆಲ್ಲ ನಾನು ನಿಮಗೆ ಮತ್ತು ಅವ್ರದ್ದು ನಿಮಗೆ, ನಿಮ್ಮದು ಅವ್ರಿಗೆ ಎಲ್ಲ ಸೆಂಡ್ ಮಾಡಿ ಮ್ಯಾಚ್ ಆದರೆ ಬೇಕಾದ್ರೆ ಕನೆಕ್ಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ಮತ್ತು ನಮ್ಮದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಿಮಗೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಕೆಳಗಡೆ ಫೋಟೋ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಬೇಕಾದ್ರೆ ಆ ನಂಬರ್ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಯಾವಾದರೂ ಇದ್ದರೆ ಗಂಡು ಹೆಣ್ಣು ಅಥವಾ ಯಾರಾದರೂ ಹುಡುಕ್ತಿದ್ರೆ ಅವರವೂ ಸಹ ಇದೆ ಅಂತಲ್ಲ, ಬೇರೆ ಯಾರಾದರೂ ಹುಡುಕ್ತಿದ್ರೆ ಫೋಟೋಗಳು ಡೀಟೇಲ್ಸು ಸೆಂಡ್ ಮಾಡಿ, ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಮತ್ತು ಇಲ್ಲ ಕಾಲ್ ಮಾಡಿದ್ರು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ಮ್ಯಾಚ್ ಆಗೋಂಥದ್ದು ಯಾವುದಾದ್ರು ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ನಮ್ಮ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಮರಿಬೇಡಿ. ಓಕೆ. ಯಾರಿಗಾದ್ರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ಶೇರ್ ಮಾಡಿ.